ಹಾಯ್ ಎಲ್ಲರಿಗೂ ನಮಸ್ಕಾರ. ಫಾರ್ಮರ್ ಬೆಳಗೆರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ವೀಡಿಯೋನ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನಿವತ್ತು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿ ಯಾವ ಟಾಪಿಕ್ ಅಂತ ತಿಳ್ಕೊಂಡಿರ್ತೀರ, ಆದರೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯಾವುದ್ರ ಟಾಪಿಕ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ. ಅಡಿಕೆ ಗಿಡಗಳಿಗೆ ಬರುವಂಥ ಮಾರಕ ರೋಗ. ಫ್ರೆಂಡ್ಸ್, ಈ ರೋಗ ಬಂದರೆ ಅಡಿಕೆ ಗಿಡಗಳನ್ನ ಉಳಿಸ್ಕೊಳ್ಳೋದು 90% ಕಷ್ಟ ಇರುತ್ತೆ. ಅಷ್ಟೇ ಅಲ್ಲದೆ ಇದು ಗಿಡದಿಂದ ಗಿಡಕ್ಕೆ ಹರಡೋಂಥ ರೋಗ ಆಗಿರುತ್ತೆ. ಒಂದು ಗಿಡಕ್ಕೆ ಬಂತು ಅಂದರೆ ನೀವು ಸಕಾಲದಲ್ಲಿ ನೋಡಿಕೊಂಡು ಟ್ರೀಟ್ಮೆಂಟ್ ಎಲ್ಲ ಮಾಡ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ನೀವು ಲೇಸಿ ಆದರೆ ಗಿಡದಿಂದ ಗಿಡಕ್ಕೆ ಹರಡಿ ನಿಮ್ಮ ತೋಟನೇ ನಾಶವಾಗೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ನೀವು ಈ ವಿಡಿಯೋನ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ರೋಗ ಹೇಗೆ ಹರಡುತ್ತೆ, ಯಾವುದರಿಂದ ಹರಡುತ್ತೆ, ಇದರ ಲಕ್ಷಣಗಳೇನು, ಇದಕ್ಕೆ ಯಾವ್ಯಾವ ಔಷಧಿ ಉಪಯೋಗಿಸ್ಬೇಕು, ಇದ್ರ ಬಗ್ಗೆ ಎಲ್ಲ ಪೂರ್ತಿ ಮಾಹಿತಿನ ನಾನು ಇದ್ರ ಬಗ್ಗೆ ಕೊಡ್ತೀನಿ. ನೋಡ್ತಾ ಹೋಗಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮಗೆ ಅನುಕೂಲ ಆಗುವಂಥ ಮಾಹಿತಿನೇ ಇದರಲ್ಲಿದೆ. ಅಡಿಕೆ ತೋಟ ಮಾಡೋರಿಗಂತೂ 99% ಈ ಮಾಹಿತಿ ಅನುಕೂಲ ಆಗುತ್ತೆ. ಫ್ರೆಂಡ್ಸ್, ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ನೋಡಿ. ಸುಳಿ ರೋಗ ಬಂದಿರೋ ಅಡಿಕೆಗಳು ಹೇಗಿರ್ತವೆ ಅಂತ ನಿಮಗೆ ಮೊದಲಿಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು ತೋಟಕ್ಕೆ ವಿಸಿಟ್ ಮಾಡಿದ್ದೀನಿ. ಆ ತೋಟದಲ್ಲಿ ಒಂದು 20% ಗಿಡಗಳಿಗೆ ಆಲ್ರೆಡಿ ಸುಳಿ ರೋಗ ಬಂದಿದೆ. ಅದರಿಂದ ನಾನು ನಿಮಗೆ ಆ ಗಿಡನೆಲ್ಲ ಕಿತ್ತು ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ. ಸುಳಿ ಪೂರ್ತಿಯಾಗಿ ಒಣಗೋಗಿದೆ. ನಂತರ ಈ ಸುಳಿ ಇರೋ ಜಾಗದಲ್ಲಿ ಫುಲ್ ಸುಳಿ ಎಲ್ಲ ಕೊಳೆತೋಗಿದೆ. ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ, ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಸುಳಿ ಪೂರ್ತಿಯಾಗಿ ಕೊಳ್ತೋಗಿದೆ. ನಂತರ ಅದರಲ್ಲಿ ತುಂಬ ಕೆಟ್ಟ ವಾಸನೆ ಬರ್ತಾಯಿದೆ. ನೋಡಿ, ಕಾಣ್ತಾ ಇದೆಯಾ ಸುಳಿ ಯಾವ ರೀತಿ ಕೊಳ್ತೋಗಿದೆ ಅಂತ? ಇದೇ ಈ ರೋಗದ ಮೊದಲನೇ ಲಕ್ಷಣ. ಫುಲ್ ಆ ಗಿಡ ಇನ್ನೇನು ಹುಟ್ಟೋದಿಲ್ಲ, ಆ ಗಿಡ ವೇಸ್ಟೇ. ಆ ಗಿಡನ ಕಿತ್ತು ಆದಷ್ಟು ಬೇಗ ಅದನ್ನೂ ಏನು ಮಾಡಬೇಕು ಅಂತ ಎಲ್ಲ ಹೇಳ್ತೀನಿ. ಸ್ಕಿಪ್ ಮಾಡಬೇಡಿ, ದಯವಿಟ್ಟು ವಿಡಿಯೋ ಫುಲ್ ನೋಡಿ. ಈ ರೋಗ ಯಾವುದರಿಂದ ಬರುತ್ತೆ ಅಂತ ನಾವು ಮೊದಲು ತಿಳ್ಕೊಳ್ತಾಯಿದ್ರೆ, ಈ ರೋಗ ಫೈಟೋಪ್ತೆರಾ ಅನ್ನೋ ಒಂದು ಶಿಲೀಂಧ್ರದಿಂದ ಬರುತ್ತೆ. ಇದಕ್ಕೆ ಶಿಲೀಂಧ್ರ ಅಂತಾರೆ, ಇಂಗ್ಲೀಷಲ್ಲಿ ಫಂಗಸ್ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಇದೆಯಲ್ಲ, ಈ ಶಿಲೀಂಧ್ರ ಅಥವಾ ಫಂಗಸ್ಸು ಮಳೆಗಾಲದಲ್ಲೂ ಮತ್ತು ಬೇಸಿಗೆಗಾಲದಲ್ಲೂ ಹೆಚ್ಚಾಗಿ ಅಭಿವೃದ್ಧಿ ಹೊಂದುತ್ತೆ. ಹೆಚ್ಚಾಗಿ ಅಭಿವೃದ್ಧಿ ಹೊಂದಿದ ನಂತರ ಅದು ಗಿಡಗಳನ್ನು ಎಲ್ಲದನ್ನು ತಿಂತಾ ಬರುತ್ತೆ, ಗಿಡಗಳನ್ನು ಕೊಳೆಯೋ ಥರ ಮಾಡುತ್ತೆ. ಇದು ಬರೀ ಸುಳಿಗೆ ಮಾತ್ರ ಬರುತ್ತೆ ಅಂತಲ್ಲ, ಇದು ಬುಡಕ್ಕೂ ಬರುತ್ತೆ. ಬುಡಕ್ಕೂ ಬಂದು ಬುಡ ಕೊಳೆ ರೋಗ ಅಂತಲೂ ಆಗುತ್ತೆ, ಅಥವಾ ಸುಳಿ ಕೊಳೆ ರೋಗ ಅಂತಲೂ ಆಗುತ್ತೆ. ಇವೆರಡಕ್ಕೂ ಇದೇ ಶಿಲೀಂಧ್ರ ಕಾರಣ ಆಗಿರುತ್ತೆ. ಈ ಸುಳಿ ಕೊಳೆ ರೋಗ ಮತ್ತು ಬುಡ ಕೊಳೆ ರೋಗನ ಇಂಗ್ಲೀಷಲ್ಲಿ ಫುಟ್ ರ್ಯಾಟ್ ಮತ್ತು ಬಡ್ ರ್ಯಾಟ್ ಅಂತ ಹೇಳಿ ಕರೀತಾರೆ. ಇದು ಈ ಫೈಟೋಪ್ತೆರಾ ಎಂಬ ಶಿಲೀಂಧ್ರದಿಂದಲೇ ಬರೋದು. ಫ್ರೆಂಡ್ಸ್, ಇದು ಬರೀ ಬುಡ ಮತ್ತು ಸುಳಿ ಅಷ್ಟೇ ಅಲ್ಲ, ಕಾಯಿ ಕೊಳೆ ರೋಗಕ್ಕೂ ಇದೇ ಶಿಲೀಂಧ್ರ ಕಾರಣ ಆಗಿರುತ್ತೆ. ಈಗ ಈ ರೋಗ ಹೇಗೆ ಹರಡುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ರೋಗ ಬಂತು ಅಂತ ಅಂದ್ಕೊಳ್ಳಿ ನಿಮ್ಮ ಅಡಿಕೆ ಗಿಡಗಳಿಗೆ. ಈ ಫಂಗಸ್ಸು ನಿಮ್ಮ ಅಡಿಕೆ ಗಿಡಗಳ ಸುಳಿಗಳಲ್ಲಿ ಬಂತು. ಇದು ಫಸ್ಟು ಸುಳಿಗಳಲ್ಲಿ ಬಂದ ನಂತರ ಫಸ್ಟಿಗೆ ಏನು ಮಾಡುತ್ತೆ ಅಂದರೆ, ತನ್ನ ವಂಶನ ಅಭಿವೃದ್ಧಿ ಮಾಡ್ಕೊಳ್ಳುತ್ತೆ. ಸುಳಿಯಲ್ಲೇ ಲಕ್ಷಾಂತರವಾಗಿ ಇದು ವಂಶನ ಅಭಿವೃದ್ಧಿ ಮಾಡ್ಕೊಳ್ಳುತ್ತೆ. ಇದು ಫುಲ್ಲು ವಂಶ ಅಭಿವೃದ್ಧಿ ಆದ ನಂತರ ಗಾಳಿ ಮತ್ತು ನೀರಿನ ಸಹಾಯದಿಂದ ಒಂದು ಗಿಡದಿಂದ ಒಂದು ಗಿಡಕ್ಕೆ ಹರಡ್ತಾ ಹೋಗುತ್ತೆ. ಈ ಒಂದು ಗಿಡದಿಂದ ಒಂದು ಗಿಡಕ್ಕೆ ಇದೇ ರೀತಿ ಹರಡ್ತಾ ಹೋಗಿ ಅಲ್ಲಿ ತನ್ನ ಕೆಲಸನ ಶುರು ಮಾಡುತ್ತೆ. ಯಾವ ರೀತಿ ಅಂದರೆ, ಬುಡಕ್ಕೆ ಹೋಯಿತು ಅಂದರೆ ಬುಡದ ಬೇರುಗಳನ್ನು ಕೊಳ್ಸೋಕ್ಕೆ ಶುರು ಮಾಡುತ್ತೆ, ಅಥವಾ ಕಾಯಿಗಳಿಗೆ ಹೋಯಿತು ಅಂದರೆ ಕಾಯಿನ ಕೊಳೆಯೋಕ್ಕೆ ಶುರು ಮಾಡುತ್ತೆ, ಅಥವಾ ಸುಳಿಗಳ ಹತ್ರ ಹೋಯಿತು ಅಂದರೆ ಸುಳಿಗಳನ್ನು ಕೊಳೆಯೋಕ್ಕೆ ಶುರು ಮಾಡುತ್ತೆ. ಹಾಗೆ ಈ ವಿಡಿಯೋದಲ್ಲಿ ನಾನು ಎಲ್ಲ ರೀತಿ ತೋರಿಸ್ತಾ ಇರ್ತೀನಿ, ಸುಳಿಗಳು ಹೇಗೆ ಕೊಳಿತಾ ಇದ್ದಾವೆ ಅನ್ನೋದು. ಅದನ್ನು ನೋಡ್ತಾ ಹೋಗಿ ಇದ್ರ ಬಗ್ಗೆ ಫುಲ್ ಹೇಳ್ತಾ ಹೋಗ್ತೀನಿ. ನಿಮ್ಮ ತೋಟಕ್ಕೆ ಸುಳಿ ರೋಗ ಬಂತು ಅಂತ ನೀವು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ನಿಮ್ಗೆ ಈಗ ತಿಳಿಸ್ಕೊಡ್ತೀನಿ. ಈಗ ನೀವು ನಿಮ್ಮ ತೋಟಗಳಲ್ಲಿ ಅಡ್ಡಾಡ್ತಿರ್ಬೇಕಾದ್ರೆ ಸುಳಿ ಅಂತ ಇರುತ್ತೆ ಮೇಲ್ಗಡೆ, ಇನ್ನು ನೋಡಿರಲ್ಲಿ ಕಾಣ್ತಾ ಇದ್ದೀರ ಸುಳಿ, ಆ ಥರ ಸುಳಿ ಇರುತ್ತೆ. ಆ ಥರ ಸುಳಿ ಸಣ್ಣದಾರಾಗಿರ್ಬೋದು, ಸ್ವಲ್ಪ ಬಿಚ್ಚಿರೋಂಥ ದೊಡ್ಡ ಸುಳಿ ಆಗಿರ್ಬೋದು. ಆ ಸುಳಿ ಹಳದಿ ಬಣ್ಣಕ್ಕೆ ತಿರುಗಿದ್ರೆ ಅಥವಾ ಫುಲ್ಲು ಒಣಗ್ದಂಗೆ ಆಗಿದ್ರೆ ನೀವು ಅದನ್ನು ಏನು ಮಾಡಬೇಕು ಅಂದರೆ, ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ಆ ಸುಳಿನ ಹಿಡ್ಕೊಂಡು ಮೇಲೆತ್ತಬೇಕಾಗತ್ತೆ. ನೀವು ಮೇಲೆತ್ತಿದಾಗ ಆ ಸುಳಿ ಆ ರೀತಿ ಕಿತ್ಕೊಂಬಂದು ಅಲ್ಲೆಲ್ಲ ಕೊಳ್ತೋಗಿರುತ್ತೆ. ಅದರಲ್ಲಿ ವಾಸನೆ ಬಂದಿದೆ ಅಂದರೆ ನಿಮ್ಮ ತೋಟದಲ್ಲಿ 100% ಸುಳಿ ರೋಗ ಕಾಣಿಸ್ಕೊಂಡಿದೆ ಅಂತ ಅರ್ಥ. ನೀವು ಅದಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಈ ಸುಳಿ ರೋಗ ಅನ್ನೋದು ವ್ಯಾಪಕವಾಗಿ ಮತ್ತು ಬೇಗ ಹರಡುತ್ತೆ. ನೀವು ಆದ್ದರಿಂದ ಯಾವಾಗಲೂ ತೋಟದಲ್ಲಿ ಅಡ್ಡಾಡ್ತಿರ್ಬೇಕಾದ್ರೆ ಎಲ್ಲದನ್ನು ಗಮನಿಸ್ತಾ ಇರಬೇಕು. ಗಮನಿಸಿದ ನಂತರ ನಿಮ್ಮ ತೋಟದಲ್ಲಿ ಏನಾದ್ರು ಸುಳಿ ರೋಗ ಬಂದಿದೆ ಅನ್ನೋದು ನೀವು ಸಕಾಲದಲ್ಲಿ ಕಂಡುಹಿಡಿದು ನಂತರ ಅದಕ್ಕೆ ಸಕಾಲದಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ನಿಮ್ಮ ತೋಟ ಉಳ್ಕೊಳ್ಳುತ್ತೆ. ಅದು ನೀವು ಸ್ವಲ್ಪ ಏನಾದರೂ ಲೇಸಿ ಮಾಡಿ ಅದು 1 ರಿಂದ 5, 5 ರಿಂದ 10 ಈ ಥರ ಎಲ್ಲ ಗಿಡಗಳಿಗೂ ಹರಡ್ಕೊಳ್ತು ಅಂದರೆ ನಂತರ ನಿಮ್ಮ ತೋಟದಲ್ಲಿರೋ ಎಲ್ಲ ಗಿಡಗಳು ಅಥವಾ ನಿಮ್ಮ ತೋಟನೇ ಸುಳಿ ರೋಗಕ್ಕೆ ಸಿಕ್ಕಿ ಫುಲ್ ಸಾಯುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೀವು ತೋಟದಲ್ಲಿ ಅಡ್ಡಾಡ್ತಿರ್ಬೇಕಾದ್ರೆ
ಎಲ್ಲ ಗಿಡಗಳು ಹೇಗಿದ್ದಾವೆ, ಆರೋಗ್ಯವಾಗಿದ್ದಾವ, ಯಾವ್ದಾದ್ರು ಸುಳಿ ಏನಾರು ಆಗಿದೆಯಾ, ಹಳದಿ ಆಗಿದೆಯಾ ಸುಳಿ, ಏನಾಗಿದೆ, ಇದ್ರ ಬಗ್ಗೆ ಎಲ್ಲದನ್ನು ನೀವು ನೋಡ್ತಾ ಇರಬೇಕು. ನೋಡಿ ಅದನ್ನು ಗಮನಿಸ್ತಾ ಇರಬೇಕು. ಹಾಗೆ ಈ ಫಂಗಸ್ಗೆ ಯಾವುದೇ ರೀತಿ ಭೇದ ಭಾವ ಇರೋದಿಲ್ಲ. ಇದು ದೊಡ್ಡ ಗಿಡಗಳಿಗೂ ಹರಡುತ್ತೆ, ಸಣ್ಣ ಗಿಡಗಳಿಗೂ ಹರಡುತ್ತೆ. ನಮ್ಮ ದೊಡ್ಡ ಗಿಡ ನಮ್ದಕ್ಕೇನು ಬರಲ್ಲ, ಇದು ಸಣ್ಣ ಗಿಡಗಳಿಗೆ ಮಾತ್ರ ಬರುತ್ತೆ ಅಂತ ನೀವೇನಾದ್ರು ಲೇಸಿ ಮಾಡಿದ್ರೆ ಅದು ನಿಮ್ಮ ದೊಡ್ಡ ಮೂರ್ಖತನ ಆಗುತ್ತೆ. ನಿಮ್ಮ ಹತ್ರ ದೊಡ್ಡ ಗಿಡನಾದ್ರು ಆಗಿರಲಿ ಅದು ಸಣ್ಣ ಗಿಡನೂ ಆಗಿರಲಿ, ನೀವು ತೋಟದಲ್ಲಿ ಇಡ್ಬೇಕಾದ್ರೆ ಈ ಪ್ರಿಕಾಷನ್ಸನ್ನು ಎಲ್ಲ ನೆನಪಲ್ಲಿ ಇಟ್ಕೊಂಡೇ ಇರಬೇಕು. ಎಲ್ಲ ಗಿಡಗಳನ್ನ ಚೆಕ್ ಮಾಡ್ತಾ ಇರಬೇಕು. ಇದೇನು ಮರ ಅಲ್ಲ, ಒಂದು ಕೊಂಬೆ ಒಣಗೋದ್ರೆ ಇನ್ನೊಂದು ಕೊಂಬೆಯಲ್ಲಿ ಚಿಗುರುತ್ತೆ ಮರುತ್ತೆ ಅಂತ. ಇದು ಒಂದೇ ಇದರಿಂದ ನಂತರ ಈ ಗಿಡಗಳು ಅಥವಾ ಈ ಸುಳಿ ರೋಗಕ್ಕೇನಾದ್ರು ಸಿಕ್ಕಿರೋ ಗಿಡಗಳನ್ನು ಉಳಿಸ್ಕೊಳ್ಳೋದು 90% ಕಷ್ಟ ಆಗಿರುತ್ತೆ. ಇನ್ನು 10% ಲಕ್ಕಲ್ಲಿ ಉಳಿದ್ರೆ ಉಳಿಬೋದು. ಅದು ಏನೇನು ಔಷಧಿಗಳು ಬಂದಿದ್ದಾವೆ ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ. ಈಗ ಈ ರೋಗ ಹರಡೋ ಕಾರಣನ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಈ ರೋಗ ಹೇಗೆ ಹರಡುತ್ತೆ ಅಂದರೆ, ಹೆಚ್ಚು ನೀರು ಬಿಡೋದ್ರಿಂದ. ಅಡಿಕೆ ಗಿಡಗಳಿದ್ದಾವೆ ನಮ್ಮಲ್ಲಿ, ಜಾಸ್ತಿ ನೀರು ಬಿಡಬೇಕು, ಚೆನ್ನಾಗಿ ಬೆಳೆಸ್ಬೇಕು ಅಂತ ನೀವು ಜಾಸ್ತಿ ನೀರು ಬಿಡ್ತಾ ಹೋದರೆ ನಿಮ್ಮಲ್ಲಿ ಕೊಳೆ ರೋಗ ಶುರು ಆಗುತ್ತೆ. ಹಾಗೆ ನಿಮ್ಮಲ್ಲಿ ಬಿಡೋ ನೀರು ಭೂಮಿಲಿ ಇಂಗ್ದಲೆ ಹಾಗೇ ನಿಂತ್ಕೊಂಡ್ರೆ, ಒಂದೇ ಹತ್ರ ನಿಂತಿರ್ತಾವೆ ನೋಡಿ, ನೀವು ನೋಡಿರ್ಬೋದು ಅಡಿಕೆ ತೋಟಗಳಲ್ಲಿ ಒಂದೇ ತಗ್ಗ ಹತ್ರನೇ ಹೆಚ್ಚು ನೀರು ನಿಂತಿರುತ್ತಲ್ಲ, ಆ ಥರ ಜಾಗದಲ್ಲಿ ನಿಂತರೆ ಅಡಿಕೆ ಗಿಡಗಳಿಗೆ ಸುಳಿ ರೋಗ ಬಂದೇ ಬರುತ್ತೆ. ನಂತರ ನೀವು ಸಾರಜನಕ ಅಥವಾ ನೈಟ್ರೋಜನ್ NPK ಗೊಬ್ಬರ ಕೊಡ್ತೀರಲ್ಲ, ಅದರಲ್ಲಿ ನೈಟ್ರೋಜನ್ ಇದು ಜಾಸ್ತಿ ಇರುವಂಥ ಗೊಬ್ಬರನ ಜಾಸ್ತಿ ಪ್ರಮಾಣದಲ್ಲಿ ಕೊಟ್ಟರೆ ನೀವು, ಆಗಲೂ ನಿಮ್ಮ ತೋಟಕ್ಕೆ ಕೊಳೆ ರೋಗ ಬಂದೇ ಬರುತ್ತೆ. ನೈಟ್ರೋಜನ್ನು ಹೆಚ್ಚಾದರೆ ಈ ಕೊಳೆ ರೋಗನೂ ಸತ ಬರುತ್ತೆ. ಆದ್ದರಿಂದ ನೀವು ಗೊಬ್ಬರ ಕೊಡುವಾಗಲೇ ಆಗಲಿ ಅಥವಾ ನೀರು ಬಿಡುವಾಗಲೇ ಆಗಲಿ ಮಿತವಾಗಿ ಅಡಿಕೆ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನ ಬಿಡಿ, ಅಥವಾ ಅಡಿಕೆ ಗಿಡಕ್ಕೆ ಎಷ್ಟು ಗೊಬ್ಬರ ಬೇಕೋ, ಸಣ್ಣ ಗಿಡ ದೊಡ್ಡ ಗಿಡ ನೋಡ್ಕೊಳ್ಳಿ, ಅದರ ಶಕ್ತಿ ತಿಳ್ಕೊಳ್ಳಿ, ಅದರ ಪ್ರಮಾಣವಾಗಿ ನೀವು ಗೊಬ್ಬರನ ಮತ್ತು ನೀರನ್ನ ಕೊಡ್ತಾ ಹೋದರೆ ಈ ರೋಗನ ತಡಿಬೋದು. ಈಗ ನಿಮಗೆ ಈ ಕೊಳೆ ರೋಗ ನಿಮ್ಮ ತೋಟಕ್ಕೆ ಬಂದಿದೆ ಅಂದ್ಕೊಳ್ಳಿ, ಈಗ ನೀವು ಏನು ಮಾಡಬೇಕು, ಔಷಧಿ ಹೊಡಿಬೇಕು, ಯಾವ ರೀತಿ ಔಷಧಿ ಹೊಡಿಬೇಕು ಅನ್ನೋದನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ನಿಮ್ಮ ಹತ್ತಿರದ ಆಗ್ರೋ ಸೆಂಟರ್ಗಳಿಗೆ ಹೋಗಿ ಫಂಗಿಸೈಡ್ ಔಷಧಿಗಳು ಬರ್ತವೆ. 3-4 ಥರದ ಬ್ರ್ಯಾಂಡ್ಗಳಿದ್ದಾವೆ. ಅದರಲ್ಲಿ ಒಳ್ಳೆ ಬ್ರ್ಯಾಂಡನ್ನು ಅವ್ರನ್ನ ಕೇಳಿ ಕೊಡ್ತಾರೆ ಅವರು. ಆ ಬ್ರ್ಯಾಂಡ್ನ ತಂದು ನೀವು ಏನು ಮಾಡಬೇಕು ಅಂದರೆ ಔಷಧಿನ ಸಿಂಪಡಿಸ್ಬೇಕು. ಕೊಳೆ ರೋಗ ಬಂದಿರೋ ಅಡಿಕೆ ಗಿಡಕ್ಕೆ ಸುಳಿ ಒಳಗೂ ಫುಲ್ ಆ ಔಷಧಿನ ಹಾಕಬೇಕು. ನಂತರ ಅದರ ಎಲ್ಲ ಎಲೆಗಳಿಗೂ ಹೋಗಬೇಕು ಔಷಧಿ. ನೀವು ಹಾಕುವಂಥ ಔಷಧಿ ಆ ಸುಳಿ ರೋಗ ಬಂದಿದೆಯಲ್ಲ ಆ ಅಡಿಕೆ ಗಿಡದ ಎಲೆಗಳಿಗೂ ಹೋಗಬೇಕು, ಆ ಸುಳಿ ಒಳಗೆ ಹೋಗಬೇಕು, ನಂತರ ಬುಡದೊಳಗೆ ಹೋಗಬೇಕು. ಔಷಧಿ ಬಿಡೋಕ್ಕಿಂತ ಮುಂಚೆ ಸ್ವಲ್ಪ ನೀರು ಬಿಟ್ಟಿರಿ, ನೀರು ಬಿಟ್ಟು ಆ ಬುಡಕ್ಕೆ ಔಷಧಿನ ಸೇರಿಸಿರಿ, ಆಗ ಬೇರುಗಳಿಗೂ ಅದು ಔಷಧಿ ಆರಾಮಾಗಿ ಸೇರ್ಕೊಳ್ಳುತ್ತೆ. ಮತ್ತು ಈ ಔಷಧಿನ ಬರೀ ರೋಗ ಬಂದಿರೋ ಗಿಡಗಳಿಗೆ ಮಾತ್ರ ಅಷ್ಟೇ ಅಲ್ಲದೆ ನಿಮ್ಮ ತೋಟದಲ್ಲಿ ಎಷ್ಟು ಗಿಡ ಇದೆಯೋ ಎಲ್ಲ ಗಿಡಗಳಿಗೂ ನೀವು ಔಷಧಿ ಸಿಂಪಡಿಸ್ಬೇಕು. ಯಾಕೆ ಅಂದರೆ ಇದು ಗಾಳಿಯಿಂದ ಮತ್ತು ನೀರಿನಿಂದ ಹರಡೋ ರೋಗ ಆಗಿರುತ್ತೆ. ಅದರಿಂದ ನೀವು ಯಾವುದೇ ರೀತಿ ಲೇಸಿ ಮಾಡೋ ಅಂಥದ್ದು ಬೇಡ. ಎಲ್ಲ ಗಿಡಗಳಿಗೂ ಈ ಔಷಧಿನ ಸಿಂಪಡಿಸಿ. ಈ ಕಾಯಿಲೆ ಬಂದಿರೋ ಗಿಡಗಳಿಗೆ ಸ್ವಲ್ಪ ಜಾಸ್ತಿ ಸಿಂಪಡಿಸಿ. ಆದ್ದರಿಂದ ಕಾಯಿಲೆ ಬಂದಿರೋ ಗಿಡಗಳು 90% ಉಳಿಯೋದು ಕಷ್ಟ, ಒಂದು 10% ಲೆಕ್ಕಿದ್ರೆ ಉಳಿಬೋದು. ನಂತರ ಈ ಚೆನ್ನಾಗಿರೋ ಗಿಡಗಳಿಗೂ ಇದಾಗಬಾರ್ದು ಅಂತೇಳಿ ನೀವೇನು ಮಾಡಬೇಕು, ಚೆನ್ನಾಗಿರೋ ಗಿಡಗಳಿಗೂ ಔಷಧಿ ಹೊಡಿಬೇಕು. ಆಮೇಲೆ ನೀವು ಇದನ್ನು ನೆನ್ಪಿಟ್ಕೋಬೇಕಾಗತ್ತೆ, ನೀವು ಫಂಗಿಸೈಡ್ ಔಷಧಿ ಹೊಡೆಯೋದ್ರಿಂದ ಆ ಫಂಗಸ್ಗಳಿದಾವಲ್ಲ ಅವು ಯಾವುದೇ ರೀತಿ ಸಾಯೋದಿಲ್ಲ. ಅದೇನಾಗುತ್ತೆ ಅಂದರೆ ಹರಡೋದು, ಗಿಡದಿಂದ ಗಿಡಕ್ಕೆ ಹರಡೋದು ನಿಲ್ಲುತ್ತೆ. ನಂತರ ಅದು ತನ್ನ ವಂಶಾಭಿವೃದ್ಧಿನ ಮಾಡ್ಕೊಳ್ಳೋದನ್ನ ನಿಲ್ಲಿಸುತ್ತೆ. ಅದ್ರ ಬದಲು ಅವು ಸಾಯೋದಿಲ್ಲ. ನೀವು ನೋಡಿ, ಸ್ವಲ್ಪ ದಿನ ನೋಡಿ, ನಿಮ್ಮಲ್ಲಿ ಕೊಳೆ ರೋಗ ಬಂದಿರೋ ಅಡಿಕೆ ಗಿಡಗಳು ಸರಿ ಹೋದರೆ ಸರಿ ಹೋಗ್ಲಾಂದ್ರೆ ನೀವೇನು ಮಾಡಬೇಕು ಅಂದರೆ ಆದಷ್ಟು ಬೇಗ ನಿಮ್ಮ ಕೈಯಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆ ರೋಗ ಬಂದಿರೋ ಎಲ್ಲ ಗಿಡಗಳನ್ನ ಕಿತ್ತು ನಿಮ್ಮ ಹೊಲದಿಂದ ತುಂಬ ದೂರ ತಗೊಂಡೋಗೋದು ಹಂಗೆ ಬಿಸಾಕಲೇಬೇಡಿ. ಅದಕ್ಕೇನು ಮಾಡಿ, ಬೆಂಕಿ ಇಟ್ಟು ಆ ಎಲ್ಲ ಗಿಡಗಳ್ನೂ ಸುಟ್ಟಾಕ್ಬಿಡಿ. ಎಲ್ಲ ಗಿಡಗಳ್ನೂ ಸುಟ್ಟಾಕೋದ್ರಿಂದ ಆ ನಂತರ ಆ ರೋಗ ಎಲ್ಲೂ ಹರಡೋದಿಲ್ಲ. ಹಾಗೆ ನಿಮ್ಮ ತೋಟದಲ್ಲಿ ನೀವು ಬಿಡುವಂಥ ನೀರು ಸರಿಯಾದ ಪ್ರಮಾಣದಲ್ಲಿ ಇಂಗ್ದಲೆ ಹಾಗೆ ಸ್ಟೋರಾಗಿ ನಿಂತ್ಕೊಳ್ತು ಅಂದರೆ ನಿಮ್ಮ ತೋಟಗಳಲ್ಲಿ 2 ಸಾಲಿಗೊಂದು ಅಥವಾ 3 ಸಾಲಿಗೊಂದು ಬಸಿಗಾಲುವೆಗಳನ್ನ ಮಾಡಿಸಿ. ಇದರಿಂದ ನೀರು ಸರಾಗವಾಗಿ ಇಂಗುತ್ತೆ ಅಥವಾ ಬಸಿಗಾಲುವೆಯಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ಅದ್ರ ಮುಖಾಂತರ ನೀವು ಡ್ರೈನೇಜ್ ಸಿಸ್ಟಮ್ ಕೊಟ್ಟರೆ ಹೊರಗೆ ಹೋಗುತ್ತೆ. ಬಸಿಗಾಲುವೆಗಳನ್ನ ಜೋಡಿಸ್ಕೊಳ್ಳೋದ್ರಿಂದನೂ ನೀವು ಸುಳಿ ರೋಗನ ತಡಿಬೋದಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಗಿಡಗಳಿಗೆ ಬರುವಂಥ ದೊಡ್ಡ ಮಾರಕ ರೋಗ ಇದಾಗಿರೋದ್ರಿಂದ ಇದ್ರ ಬಗ್ಗೆ ಅಡಿಕೆ ಬೆಳೆಗಾರರು ಎಲ್ಲರೂ ಜಾಗರೂಕತೆಯಿಂದ ಇರಬೇಕು. ವಿಡಿಯೋದಲ್ಲಿ ನಿಮಗೆ ಯಾವ ಶಿಲೀಂಧ್ರದಿಂದ ಬರುತ್ತೆ, ಯಾವ ಕಾರಣಕ್ಕೆ ಬರುತ್ತೆ, ಅದರ ಲಕ್ಷಣಗಳೇನು, ಅದರ ಔಷಧಿ ಏನು, ಅದನ್ನ ಹೇಗೆ ಸರಿ ಮಾಡ್ಕೋಬೇಕು, ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ. ನೀವು ನಿಮ್ಮ ತೋಟಗಳಲ್ಲಿ ಈ ಸುಳಿ ರೋಗ ಬರದೇ ಇರೋ ಥರ ನೋಡ್ಕೊಳ್ಳಿ.
ನಿಮಗೆ ಇಷ್ಟ ಆಗೋ ರೀತಿ ಮಾಹಿತಿ ಈ ವಿಡಿಯೋದಲ್ಲಿತ್ತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಯಾರ್ಯಾರು ನೋಡಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಅಡಿಕೆ ಗಿಡಗಳಿಗೆ ಬರೋ ಇನ್ನೊಂದು ಮಾರಕ ರೋಗ ಹಿಡಿಮುಂಡಿ ರೋಗ ಅಂತ ಹೇಳ್ತಾರೆ. ಅದ್ರ ಬಗ್ಗೆನೂ ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ ಯಾರ್ಯಾರು ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ಶೇರ್ ಮಾಡಿಸಿ ಫ್ರೆಂಡ್ಸ್. ಅಡಿಕೆ ಬೆಳೆಗಾರರಿಗೆ ಇದರಿಂದ ಅನುಕೂಲ ಆಗುತ್ತೆ. ಇಷ್ಟು ಹೇಳ್ತಾ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.